ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಮಾಹಿತಿ ಉಳ್ಳೆಯ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಯಾವ ವಿಷಯ ಅಂದರೆ, ಕೆಲವೊಂದು ವಸ್ತುಗಳನ್ನ ನಾವು ಗಿಫ್ಟಾಗಿ ಉಡುಗೊರೆಯಾಗಿ ಯಾರಿಗೂ ಕೊಡಬಾರ್ದು. ಕೊಟ್ಟರೆ ಏನಾಗುತ್ತೆ ಅಂತ ನೋಡೋಣ. ಯಾವ ರೀತಿ ಇದಾಗುತ್ತೆ ಅಂದರೆ, ಒಂದು 5-6 ವಸ್ತುಗಳನ್ನ ಅವರೆಷ್ಟೇ ಗಾಗರೋದ್ರೂ ಅವರೆಷ್ಟೇ ಬಲವಂತ ಮಾಡಿದ್ರು ನೀವು ಕೊಡೋಕ್ಕೆ ಹೋಗಬೇಡಿ. ಆದರೆ ಗಿಫ್ಟ್ ಆಗಂತೂ ಕೊಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಚಪ್ಪಲಿ ಕೂಡ ನಾವು ಯಾರಿಗೂ ಉಡುಗೊರೆಯಾಗಿ ಕೊಡಬಾರ್ದು. ಕೊಟ್ಟರೆ ನಮ್ಮ ಸಂಬಂಧಗಳು ಹಾಳಾಗುತ್ತೆ. ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋದಾಗ ಅಲ್ಲಿ ನಾವು ಯಾವುದೋ ಒಂದು ಸ್ಲಿಪ್ಪರನ್ನು ತೊಗೊತೀವಿ. ತೊಗೊಂಡಾಗ ಏನಾದರೂ ಅಯ್ಯೋ ಇನ್ನೂ ಒಂದು ಚೆನ್ನಾಗಿದೆ, ನಮ್ಮ ಫ್ರೆಂಡ್ಗೆ ಒಂದು ಗಿಫ್ಟ್ ಮಾಡೋಣ ಅಂತ ನಮ್ಮ ತಲೆಗೆ ಬರುತ್ತೆ. ನಾವು ಅದನ್ನು ತೊಗೊಂಡೋಗಿ ಕೊಟ್ಟರೆ ಆದರೆ ನಮ್ಮ ಸಂಬಂಧಗಳು ಹಾಳಾಗುತ್ತೆ. ದಯವಿಟ್ಟು ಆ ಥರನ ಮಾಡೋಕ್ಕೆ ಹೋಗಬೇಡಿ. ಮತ್ತು ಚಪ್ಪಲಿಗಳ್ನು ಕೂಡ ಬೇರೆಯವ್ರದ್ದು ಯಾವುದು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಬೇರೆಯವ್ರ ಚಪ್ಪಲಿ ನಾವು ಹಾಕ್ಕೊಳ್ಬಾರ್ದು. ಅದು ನೆಗೆಟಿವ್ ಕೂಡ ಆಗುತ್ತೆ. ಅವ್ರಿಗಿರೋ ದರಿದ್ರ ಕೂಡ ನಮಗೆ ಬರುತ್ತೆ. ಮತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀವಿ, ನಮ್ಮ ಚಪ್ಪಲಿಗಳು ಕಳೆದೋಗುತ್ತೆ. ನಮ್ಮ ಮನೇಲಿ ಹಿರಿಕರು ಹೇಳ್ತಾರೆ, ಓ ಚಪ್ಪಲಿ ಹೋಯ್ತಾ, ದರಿದ್ರ ಹೋಯಿತು ಬಿಡು ಅಂತ ಅಂತಾರೆ. ಆದರೆ ನಮ್ಮ ಚಪ್ಪಲಿ ಹೋಗಿದ ತಕ್ಷಣ ಇನ್ನೊಬ್ರು ಚಪ್ಪಲಿ ಅಲ್ಲಿರುತ್ತೆ ಅಂತ ನಾವು ಹಾಕ್ಕೊಂಡು ಬರಬಾರ್ದು. ಅವ್ರ ದರಿದ್ರ ನಮಗೆ ಬರುತ್ತೆ, ಆಯಿತಾ? ಇದರಿಂದ ನಮಗೆ ತೊಂದರೆಗಳೇ ಆಗುತ್ತೆ ಹೊರತು ಒಳ್ಳೆಯದಂತೂ ಆಗಲ್ಲ. ದಯವಿಟ್ಟು ದಾನ ಬೇಕಾದ್ರೆ ಮಾಡಿ, ಯಾರಿಗಾರು ಸ್ಲಿಪ್ಪರ್ ದಾನ ಮಾಡಬೇಕಾ ಮಾಡಿ. ಆದರೆ ಬೇರೆಯವ್ರ ಚಪ್ಪಲಿನ ಹಾಕ್ಕೊಬೇಡಿ. ಗಿಫ್ಟಾಗಂತೂ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಮತ್ತು ಎರಡನೇದಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು, ಶನಿಗೆ ಸಂಬಂಧಪಟ್ಟಿದ್ದದು. ಈಗ ಕಾಮನಾಗಿ ಇವಾಗ ನಮ್ಮ ಮನೇಲಿ ಏನೋ ಒಂದು ಪಕ್ಕದ ಮನೆಯವ್ರು ಬಂದಾಗ ಒಂದು ಸ್ವಲ್ಪ ಸುತ್ತಿಗೆನೋ ಒಂದು ಕಟಿಂಗ್ ಏನಾದ್ರು ಕೊಡಿ ಸ್ವಲ್ಪ ಅಂತಾರೆ. ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಶನಿಗೆ ಸಂಬಂಧಪಟ್ಟಿದ್ದದು. ಕಬ್ಬಿಣಕ್ಕೆ ಯಾವುದೇ ಸಂಬಂಧಪಟ್ಟಿರೋ ವಸ್ತುಗಳನ್ನ ಯಾವುದಾದ್ರೂ ಆಗಲಿ ನಾವು ನಮ್ಮ ಕೈಯಿಂದ ಬೇರೆಯವರಿಗೆ ಕೊಡಬಾರ್ದು. ಸ್ವಲ್ಪ ಕೊಡಿ ಅಂತಾರೆ, ಬೇಡ ಇಲ್ಲ ಅಂತ ಅಂದ್ಬಿಡಿ, ಸಮಸ್ಯೆನೇ ಇರಲ್ಲ. ಅದು ಬಿಟ್ಬಿಟ್ಟು ಒಂದೇ ಒಂದು ಮಳೆ ಹೊಡ್ಕೊಂಡು ಕೊಡ್ತೀನಿ ಕೊಡಿ, ಅದು ಕಾಮನ್ ಎಲ್ಲರ ಮನೇಲಿದೆ. ನಾವು ತೊಗೊಂಡಿಲ್ಲ, ಬಟ್ ನಮಗೆ ಗೊತ್ತಿರಲಿಲ್ಲ, ನಾವು ಹೋಗಿ ಕೇಳ್ತಾಯಿದ್ರಿ. ಬಟ್ ನಾವು ಈಸ್ಕೊಳ್ಳಬಾರ್ದು, ಕೊಡೋಕ್ಕೂ ಹೋಗಲೂಬಾರ್ದು. ದಯವಿಟ್ಟು ಯಾರಾದರೂ ಏನಾದ್ರು ಆ ರೀತಿ ಏನಾದ್ರು ಕೇಳಿದ್ರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಅದರಿಂದನೇ ನೆಗೆಟಿವ್ಗಳಿಗೂ ಆಗುತ್ತೆ, ನಮಗೆ ಸಂಬಂಧಗಳು ಕೂಡ ಹಾಳಾಗುತ್ತೆ, ಕಿರಿಕಿರಿಗಳು ಉಂಟಾಗುತ್ತೆ. ಹಾಗೆ ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಗಡಿಯಾರ ಕೂಡ ನಾವು ಯಾವ್ದಾದ್ರು ಗಿಫ್ಟ್ ಕೊಡ್ತೀವಿ. ಕಾಮನಾಗಿ ಯಾವುದಾದ್ರು ಹೋದಾಗ, ಅಥವಾ ಏನೋ ನಮ್ಮ ಫ್ರೆಂಡ್ಗಾಗಲಿ ಯಾರಿಗಾರು ಒಂದು ರಿಲೇಟಿವ್ಗಾಗಲಿ ಒಂದು ಒಳ್ಳೆ ಚೆನ್ನಾಗಿರೋ ಗಡಿಯಾರ ಕೊಡಬೇಕಪ್ಪ, ವಾಚ್ ಕೊಡಬೇಕು ನಾನು ಅಂತ ಅಂದ್ಕೊತೀವಿ. ಬಟ್ ಗಡಿಯಾರಗಳು ವಾಚ್ಗಳು ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ, ನಮ್ಮ ಒಳ್ಳೆ ಟೈಮ್ ಅವರು ಕೊಟ್ಟಂಗಾಗುತ್ತೆ. ನಮ್ಗೆ ಯಾವುದೋ ಒಂದು ಒಳ್ಳೆ ಟೈಮ್ ಇರುತ್ತೆ, ಆ ಟೈಮ್ನ ನಾವು ಅವ್ರಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀವಿ ಅನ್ನೋ ರೀತಿ ಆಗುತ್ತೆ. ನಾವು ಕೂಡ ಆ ರೀತಿ ಮಾಡಿದ್ದೀವಿ, ಗೊತ್ತಿರಲಿಲ್ಲ. ಖಂಡಿತವಾಗ್ಲೂ ಆ ರೀತಿ ಗಿಫ್ಟಾಗಿ ಯಾರಿಗೂ ವಾಚ್ನ ಕೊಡಬೇಡಿ. ನಿಮ್ಮ ಅದೃಷ್ಟನಾಗಲಿ, ನಿಮ್ಗೆ ಒಳ್ಳೆ ಟೈಮ್ಗಳು ಬರ್ತಾಯಿದೆ ಅಂದಾಗ ಗಿಫ್ಟ್ ಮಾಡಿಬಿಡ್ತೀನಿ. ಅದ್ರ ಮುಖಾಂತರವಾಗಿ ಅವ್ರಿಗೆ ನಮ್ಮ ಒಳ್ಳೆ ಟೈಮು ಅವ್ರಿಗೋಗುತ್ತೆ. ದಯವಿಟ್ಟು ಯಾರಿಗೂ ಗಡಿಯಾರಗಳನ್ನ ಗಿಫ್ಟಾಗಿ ಕೊಡಬೇಡಿ. ಹಾಗೆ ಸಂಬಂಧಗಳು ಕೂಡ ಸ್ವಲ್ಪ ಕಳೆದೋಗಲ್ಲ, ಕಿರಿಕಿರಿ ಆಗ್ತಾಯಿರುತ್ತೆ, ಜಗಳಗಳಾಗುತ್ತೆ. ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಹಾಗೆ 4ನೇದು ನೋಡಿದ್ರೆ ನಾವು ಬಟ್ಟೆಗಳು ಕೂಡ ತುಂಬ ಬಟ್ಟೆಗಳು ನಾವು ಗಿಫ್ಟ್ಗಳ್ನ ಕೆಲವೊಂದು ಮಾಡ್ತೀವಿ. ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಗಿಫ್ಟಾಗಿ ಕೊಡೋಕ್ಕೆ ಹೋಗಬೇಡಿ. ಉಡುಗೊರೆಯಾಗಿ ಕೊಡಬೇಕು ಅಂತ ಕೆಲವೊಂದು ತುಂಬ ಆಲ್ಮೋಸ್ಟ್ ಒಂದು 80% ಎಲ್ಲರಿಗೂ ನಾವು ಬಟ್ಟೆಗಳನ್ನ ಗಿಫ್ಟ್ ಮಾಡ್ತೀವಿ. ಚೆನ್ನಾಗಿದೆ, ನಾನು ಕೊಡಿಸ್ಬೇಕು, ಹಬ್ಬಕ್ಕೆ ಕೊಡಿಸ್ಬೇಕು, ಮತ್ತು ಯಾವುದಾದ್ರು ಬರ್ತಡೇಗೆ ಕೊಡಿಸ್ಬೇಕು, ನಮ್ಮ ರಿಲೇಟಿವ್ ಕೊಡಿಸ್ಬೇಕು, ನಮ್ಮ ಫ್ರೆಂಡ್ಸ್ ಕೊಡಿಸ್ಬೇಕು, ಕೊಡಬೇಕು ಅಂತಾರೆ. ಆದರೆ ಗಿಫ್ಟಾಗಂತೂ ಯಾರಿಗೂ ಬಟ್ಟೆನ ಕೊಡೋಕ್ಕೆ ಹೋಗಬೇಡಿ. ಅದು ಕೂಡ ಸಂಬಂಧಕ್ಕೆ ತೊಂದರೆಗಳಾಗುತ್ತೆ ಮತ್ತು ಕಿರಿಕಿರಿ ಅಂತಲೂ ಉಂಟಾಗುತ್ತೆ. ಅದಕ್ಕೂ ಯಾವುದೇ ರೀತಿಯೇ ಬಟ್ಟೆಗಳನ್ನ ಗಿಫ್ಟಾಗಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳಾಗುತ್ತೆ ಮತ್ತು ಕಿರಿಕಿರಿ. ಹಾಗೆ ಮತ್ತೊಂದು ಏನಂದರೆ ಸಾಲ್ಟ್ನ ನಾವೇನು ಮಾಡ್ತೀವಿ ಅಂದರೆ, ಯಾರಾದ್ರು ಕೇಳಿದಾಗ ನಾವು ಕೊಡೋಕ್ಕೆ ಹೋಗ್ಬಾರ್ದು. ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಯಾರಿಗೂ ಕೊಡೋಕ್ಕೆ ಹೋಗ್ಬಾರ್ದು. ಮತ್ತು ಕೈಯಿಂದ ಕೈಗೆ ಕೊಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಕೈಗೆ ಯಾರಿಗಾರು ಕೈಗೆ ಸಾಲ್ಟ್ ಹಿಂಗೆ ಹಾಕ್ಬೋದು, ಆ ರೀತಿ ಎಲ್ಲ ಮಾಡ್ತೀವಿ. ಮತ್ತು ಮನೇಲಿ ಕೂಡ ಉಪ್ಪು ಅಂತ ಕರೆಯಲ್ಲ, ರುಚಿ ಅಂತಲೇ ಕರೀತಾರೆ. ಯಾಕಂದರೆ ಉಪ್ಪನ್ನ ಅಂತ ಕರಿಬಾರ್ದು ಅಂತಲೇ ಐತೆ. ಅದಕ್ಕೆ ಸಾಕಷ್ಟು ಕಥೆಗಳು ಕೂಡ ಇದೆ. ಅದರಿಂದ ರುಚಿ ಅಂತಲೂ ಕೂಡ ಕರೀತಾರೆ. ಯಾರಿಗೂ ಉಪ್ಪನ್ನ ಕೊಡೋಕ್ಕೆ ಹೋಗ್ಬಿಡಿ. ಇಬ್ಬರ ಸಂಬಂಧ ಕೂಡ ಹಾಳಾಗುತ್ತೆ ಮತ್ತು ಜಗಳ ಕೂಡ ಆಗುತ್ತೆ ಅಂತಲೂ ಹೇಳ್ತಾರೆ ಮನೇಲಿ ಹಿರಿಕರು. ಕೈಯಿಂದ ಯಾರಾದ್ರು ಸ್ವಲ್ಪ ಉಪ್ಪು ಕೊಡಿ ಅಂದರೆ ನಾವು ಕೈಗೆ ಕೊಡ್ತೀವಿ. ಅದ್ರ ಬದಲು ಒಂದು ಬಟ್ಲು ಅಲ್ಲೇ ಇಟ್ಬಿಟ್ರೆ ಅವರು ತೊಗೊತಾರೆ ಅಲ್ವಾ? ಯಾವುದೇ ಕಾರಣಕ್ಕೂ ಉಪ್ಪು ಕೊಡೋಕ್ಕೆ ಹೋಗ್ಬಿಡಿ. ಹಾಗೆ ಕೈಗೆ ಕೂಡ ನೀವು ಅದನ್ನು ಯಾವುದೇ ಕಾರಣಕ್ಕೂ
ಕೊಡೋಕ್ಕೆ ಹೋಗಬೇಡಿ. ಅದು ಕೂಡ ಸಂಬಂಧಗಳಿಗೆ ಹಾಳಾಗುತ್ತೆ ಅದು ಕೂಡ. ನೆಕ್ಸ್ಟ್ ಇನ್ನು ನೋಡೋದಾದರೆ ಮೊಸರು ಬಗ್ಗೆನೂ ಕೆಲವೊಂದು ಮಾಹಿತಿಗಳಿದೆ ಫ್ರೆಂಡ್ಸ್. ಮೊಸರನ್ನ ಕೂಡ ನಾವು ಸಂಜೆ ಟೈಮಲ್ಲಾಗಲಿ, ಮಂಗಳವಾರ ಶುಕ್ರವಾರ ಆಗಲಿ, ಯಾವುದೇ ಸಂಜೆ ಟೈಮಲ್ಲಿ 6 ಗಂಟೆ ಮೇಲೆ ಮೊಸರನ್ನ ಕೂಡ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೆಪ್ಪು ಕೊಡಿ ಅಂತ ಕೇಳ್ತಾರೆ, ದಯವಿಟ್ಟು ಅದನ್ನು ಕೂಡ ಕೊಡೋಕ್ಕೆ ಹೋಗಬೇಡಿ. ಅದನ್ನು ಕೂಡ ಮಹಾಲಕ್ಷ್ಮಿ ಅಂದಿದ ತಕ್ಷಣ ಎಷ್ಟೊತ್ತರಲ್ಲಿ ಅಷ್ಟೊತ್ತಲ್ಲಿ ಮನೆಯಿಂದ ಆಚೆ ಮೊಸರನ್ನು ಕೂಡ ಕೊಡಬಾರ್ದು. ಮತ್ತು ಮೊಸರನ್ನ ಕೂಡ ಯಾರಿಗೂ ಕೈಯಿಂದ ನಿಮಗೆ ಕೊಡೋದಾಗಲಿ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದು ಕೂಡ ಒಳ್ಳೆಯದಲ್ಲ ಅಂತಲೂ ಹೇಳ್ತೀನಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದ್ಯಾವ್ದನ್ನ ಕೊಡಬೇಕು, ಯಾವುದ್ಯಾವ್ದನ್ನ ಕೊಡಬಾರ್ದು, ಉಡುಗೊರೆಯಾಗಿ ಗಿಫ್ಟಾಗಿ ಯಾರ್ದನ್ನು ಕೊಡೋಕ್ಕೆ ಹೋಗಬೇಡಿ. ಇವನ್ನ 5-6 ವಸ್ತುಗಳನ್ನಂತೂ ಯಾರೇ ಗೋಗರಿದ್ರೂ ಕೊಡೋಕ್ಕಂತೂ ಹೋಗಬೇಡಿ. ಚಪ್ಪಲಿ ಕೊಡಿಸಿ ನನಗೆ, ಮತ್ತು ಅವರೇ ಕೇಳ್ತಾರೆ ಬಾಯಿ ಬಿಟ್ಟು ಕೇಳಿದಾಗ ನಾನು ಗಿಫ್ಟ್ ರೂಪದಲ್ಲಿ ನಾನು ಕೊಡ್ತೀನಿ ಅಂತ ಕೊಟ್ಬಿಡ್ತೀವಿ ಅಲ್ವಾ. ಚಪ್ಪಲಿ ಆಗಲಿ, ಕಬ್ಬಿಣಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳಿಗಾಗಲಿ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಶನಿಗೆ ಸಂಬಂಧಪಟ್ಟಿದ್ದು ಹಾಗೆ ಗಡಿಯಾರ ಕೂಡ ಕೊಡೋಕ್ಕೆ ಹೋಗಬೇಡಿ. ಬಟ್ಟೆಗಳ್ನು ಕೂಡ ಗಿಫ್ಟಾಗಿ ಕೊಡೋಕ್ಕೆ ಹೋಗಬೇಡಿ. ಸಂಜೆ ಟೈಮಲ್ಲಿ ಮಂಗಳವಾರ ಶುಕ್ರವಾರಗಳಲ್ಲಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು. ನಾವು ಎಷ್ಟೇ ಗೋಗಾರ್ದ್ರು, ಎಷ್ಟೇ ಅವ್ರು ಬಲವಂತ ಮಾಡಿದ್ರು ದಯವಿಟ್ಟು ಈ ವಸ್ತುಗಳನ್ನಂತೂ ಕೊಡೋಕ್ಕೆ ಹೋಗಬೇಡಿ. ನಮ್ಮ ಅದೃಷ್ಟನ ಅವ್ರಿಗೆ ಕೈಲಿ ಕೊಟ್ಟಂಗಾಗುತ್ತೆ. ಹಾಗೆ ಈ ವಿಡಿಯೋನ ಫುಲ್ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಹಾಗೆ ಲೈಕ್ ಮಾಡಿರ್ತೀರ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ ಫುಲ್ ನೋಡಿರ್ತೀರ. ಥ್ಯಾಂಕ್ ಯು ಫ್ರೆಂಡ್ಸ್.